ನಮ್ಮೆಲ್ಲರನ್ನ ಪೊರೆಯುವ ಭಗವಂತನಲ್ಲಿ ನಮಿಸುತ್ತಾ ನಮ್ಮ ಈ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಲ್ಲದಂತೆ ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾರ್ಥಿಸಲು ನಮ್ಮ ಶಾಲೆಯ ಪ್ರಾರ್ಥನಾ ತಂಡವನ್ನು ಆಹ್ವಾನಿಸುತ್ತಿದ್ದೇನೆ. ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀಯುತ ನರೇಂದ್ರ ಸರ್, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರ್ಬಗಟ್ಟೆ, ದಯಮಾಡಿ ವೇದಿಕೆಯ ಮೇಲೆ ಬಂದು ಬಂದ ಅತಿಥಿ ದೇವರಿಗೆ ಸಮಾನ, ಮನದ ಅಂಗಳಕ್ಕೆ ಬಂದ ಈ ನೆನಪುಗಳು ಹಬ್ಬಕ್ಕೆ ಸಮಾನ. ಹೀಗೆ ನಮ್ಮ ಈ ಶಾಲಾ ಹಬ್ಬದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಅತಿಥಿಗಳನ್ನು ಸ್ವಾಗತ ಗೀತೆಯ ಮೂಲಕ ನಮ್ಮ ಶಾಲೆಯ ಮಕ್ಕಳು ಈಗ ಸ್ವಾಗತಿಸಲಿದ್ದಾರೆ. ನಮ್ಮ ಶಾಲೆಯ ಸ್ವಾಗತ ಗೀತೆ ಹಾಡುವಂತಹ ಎಲ್ಲ ಮಕ್ಕಳ ತಂಡ ವೇದಿಕೆಗೆ ಆಗಮಿಸಬೇಕು. ಭವ ಎನ್ನುವ ಹಾಗೆಯೇ ನಾವು ಅತಿಥಿ ದೇವೋಭವ ಎಂದು ಹೇಳುತ್ತದೆ. ಏಕೆಂದರೆ ನಮ್ಮಲ್ಲಿಗೆ ಆಗಮಿಸಿದ ಅತಿಥಿಗಳ ಬಳಿ ನಾವು ದೇವರನ್ನ ಕಾಣುತ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಸ್ವಾಗತಿಸಲು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ನಾಗೇಶಪ್ಪ ಸರ್ ಅವರನ್ನ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಇದರ ಭಾವಾರ್ಥ ಏನೆಂದರೆ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡು ಎಂದು ಬೇಡುವುದಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ದೀಪಕ್ಕೆ ಬಹಳ ಮಹತ್ವವಿದ್ದು ಈ ದೀಪವು ಕತ್ತಲೆಯನ್ನು ಸರಿಸಿ ಬೆಳಕನ್ನು ತರುವಂತೆ ನಮ್ಮ ಈ ಕಾರ್ಯಕ್ರಮವು ಯಶಸ್ಸಿನ ಬೆಳಕನ್ನು ಪಸರಿಸಲಿ ಎಂದು ಆಶಿಸುತ್ತಾ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಗಣ್ಯರಲ್ಲಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಬಾಂಧವರೇ, ಮುದ್ದು ಮಕ್ಕಳೇ, ಪೋಷಕ ವರ್ಗದವರೇ, ಗ್ರಾಮಸ್ಥರೇ, ಈ ಸುಂದರ ಸಂಜೆಯ ಸಮಾರಂಭದ ಹಿಂದೆ ನಮ್ಮ ಶಾಲೆಯ ಅಭಿವೃದ್ಧಿ ಸಮಿತಿಯ ಕಾರ್ಯಕಾರಿ ಮಂಡಳಿ ಮತ್ತು ನಮ್ಮ ಶಿಕ್ಷಕ ವೃಂದದವರ ಪರಿಶ್ರಮ ಸಾಕಷ್ಟಿದೆ. ಮಕ್ಕಳೇ, ಶಾಲಾ ಹಂತದಲ್ಲಿ 2 ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ವರ್ಷದ ಪ್ರಾರಂಭದಲ್ಲಿ ಪ್ರಾರಂಭೋತ್ಸವ, ವರ್ಷದ ಕೊನೆಯಲ್ಲಿ ಶಾಲಾ ವಾರ್ಷಿಕೋತ್ಸವ. ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು
ಶೈಕ್ಷಣಿಕ ವರ್ಷದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಅಥವಾ ಸಮಾರೋಪ ಸಮಾರಂಭ ಅಂತೇಳಿ ಕರೀತಾರೆ. ನನಗೆ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಮಾತಾಡಿ ಅಂತ ಹೇಳಿದೆ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ಸಲಹೆ ಕೊಡೋಣ ಅಂದ್ಕೊಂಡಿದ್ದೆ ನಾನು. ಯಾಕೆಂತೇಳಿದರೆ ಇದು ವರ್ಷದ ಕೊನೆಯ ಸಮಾರಂಭ. ಈ ಸಮಾರಂಭದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲಾ ಹಂತದಲ್ಲಿ ಏನೇನು ಸಾಧನೆಗಳನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಮತ್ತು ಪೋಷಕ ವರ್ಗದವರಿಗೆ ತಿಳಿಸ್ಕೊಡ್ಬೇಕಾದದ್ದು ಈ ಕಾರ್ಯಕ್ರಮದ ಉದ್ದೇಶ. ಮಕ್ಕಳೇ, ನಾವೆಲ್ಲ ಬಹಳ ಅದೃಷ್ಟವಂತರು. ಯಾಕಂತೇಳಿದರೆ ನಮ್ಮ ಅರ್ಬಗಟ್ಟಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಂಜೂರಾಗಿದೆ. ಈ ಶಾಲೆ ಮಂಜೂರಾಗೋದಕ್ಕೆ ಗ್ರಾಮಸ್ಥರ ಶ್ರಮ ಸಾಕಷ್ಟಿದೆ. ಪೋಷಕ ವರ್ಗದವರಲ್ಲಿ ಒಂದು ವಿನಂತಿ ಏನು ಅಂತೇಳಿದರೆ, ನೀವು LKGಗೆ ನಿಮ್ಮ ಮಗುವನ್ನು ದಾಖಲಾತಿ ಮಾಡಿದರೆ ನೀವು 12 ವರ್ಷ ಬೇರೆ ಶಾಲೆಗೆ ನೀವು ಪ್ರವೇಶವನ್ನು ಹುಡುಕೊಂಡು ಹೋಗೋದು ತಪ್ಪು. LKGಯಿಂದ ಹಿಡಿದು PU ಹಂತದವರೆಗೆ ನಿಮ್ಮ ಮಗುವಿನ ಶಿಕ್ಷಣವನ್ನು ನೀವು ಈ ಸಂಸ್ಥೆಯಲ್ಲಿ ಕೊಡ್ಬೋದು. ಹಾಗಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಪಬ್ಲಿಕ್ ಶಾಲೆಗೆ ದಾಖಲಾತಿ ಮಾಡಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ಳುತ್ತೀನಿ. ಜೊತೆಗೆ ಇವತ್ತಿನ ಸಮಾರಂಭ ನೋಡಿದಾಗ ಯಾವ ಖಾಸಗಿ ಸಂಸ್ಥೆಗಿಂತಲೂ ಕಡಿಮೆ ಇಲ್ಲ. ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ್ಯಂಕರಿಂಗಿಂದ ಹಿಡಿದು ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ, ಈ ಕಾರ್ಯಕ್ರಮದ ಎಲ್ಲ ಅಚ್ಚುಕಟ್ಟು ನಡೆಸಿಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ಬಹಳ ಖುಷಿಯಾಗ್ತು. ವಿದ್ಯಾರ್ಥಿಗಳು ಈ ನಮ್ಮ ಭಾಷಣ ಕೇಳೋದಕ್ಕೆ ತಯಾರಿಲ್ಲ. ಅವರು ಬಂದಿರೋ ಉದ್ದೇಶವೇ ಬೇರೆ. ನಮ್ಮ ಮಕ್ಕಳು ಯಾವ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿಕೊಡ್ತಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಕಾತರರಾಗಿದ್ದಾರೆ. ಪೋಷಕ ವರ್ಗದವರು ಕೂಡ ಅದನ್ನೇ ಎದುರು ನೋಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ವರ್ಷ ತಾವೆಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಿರಿ. ಇದು ಮುಕ್ತಾಯ ಸಮಾರಂಭ. ಈ ಮುಕ್ತಾಯ ಸಮಾರಂಭದ ನಂತರ ನಿಮ್ಮ ಮುಂದಿನ ತಯಾರಿ ಪರೀಕ್ಷೆ. ತಾವೆಲ್ಲ ಪರೀಕ್ಷೆಗೆ ತಯಾರಾಗಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮ ಮುಗೀತು ಅಂತ ಹೇಳಿದರೆ ಮತ್ತೆ ಯಾವುದೇ ಕಾರ್ಯಕ್ರಮಗಳು ನಮ್ಮ ಶಾಲಾ ಹಂತದಲ್ಲಿ ನಡೆಯೋದಿಲ್ಲ. ಈಗ ಮುಂದಿನ ತಯಾರಿ ಇರೋದೇ ಪರೀಕ್ಷೆ. ಈ ಫೆಬ್ರವರಿ ಮಾರ್ಚ್ 2 ತಿಂಗಳಲ್ಲಿ ಈ ಪರೀಕ್ಷಾ ಕಾರ್ಯಗಳು ನಡೀತವೆ. ಆ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ತಾವೆಲ್ಲ ತಂದುಕೊಡ್ತಾ ಇರ್ತೀರ ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ಆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸ್ತಾ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅನಿಸಿಕೆಗಳನ್ನು ತಮ್ಮ ಪ್ರಾಸ್ತಾವಿಕ ಭಾಷಣದ ಮೂಲಕ ನಮಗೆ ತಿಳಿಸಿಕೊಟ್ಟಂತಹ ಚಂದ್ರೇಗೌಡರು ಪ್ರಾಚಾರ್ಯರು ಅರಬಗಟ್ಟೆ ಸರ್ ಅವರಿಗೆ ಎಲ್ಲ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಪಬ್ಲಿಕ್ ಶಾಲೆ ಪ್ರಾಥಮಿಕ ಶಾಲಾ ವಿಭಾಗ ಅರಬಗಟ್ಟೆ ಶಾಲಾ ವಾರ್ಷಿಕೋತ್ಸವ 2025-26 ದಿನಾಂಕ 13/2/2026 ಶಾಲಾ ವಾರ್ಷಿಕ ವರದಿ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಶಾಲೆಯ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದದವರೇ, ಪ್ರೀತಿಯ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ಅರಬಗಟ್ಟೆಯ ಗ್ರಾಮಸ್ಥರೇ ಹಾಗೂ SDMCಯ ಸರ್ವ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರಗಳು.
ಇಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಕಳೆದ ದಿನಗಳ ಹೆಜ್ಜೆಯ ಕುರಿತು ನೆನೆಯುತ್ತಾ ಸಾಧನೆಯ ಸವಾಲುಗಳ ಕ್ಷಣಗಳನ್ನು ಸ್ಮರಿಸುತ್ತಾ ನಮ್ಮ ಶಾಲೆಯ ವರ್ಷದ ಪಯಣವನ್ನು ನೆನೆದು ಶಾಲೆಯಲ್ಲಿ ನಡೆದ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. LKGಯಿಂದ 7ನೇ ತರಗತಿಯವರೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 279. ಒಟ್ಟು ಶಿಕ್ಷಕರ ಸಂಖ್ಯೆ 9, ಒಬ್ಬ ಅತಿಥಿ ಶಿಕ್ಷಕರು ಹಾಗೂ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕಿ 1. ಅಡಿಗೆ ಸಿಬ್ಬಂದಿಗಳು 4 ಜನ, ಒಬ್ಬ ಆಯಾ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಎಲ್ಲ ಸಿಬ್ಬಂದಿಗಳು ಹಾಗೂ ಮಕ್ಕಳನ್ನೊಳಗೊಂಡ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗ ಅರಗವಟ್ಟೆ ಶಾಲೆಯು ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲ ಎಂಬುದನ್ನು ಈ ಮೂಲಕ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸುವ ಶಿಕ್ಷಕರಿದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಹೆಚ್ಚಿನ ಶ್ರಮವಹಿಸಿ ಕೆಲಸ ಮಾಡುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಭೆ ಸೇರಿ ತರಗತಿಗಳ ತಕ್ಕಂತೆ ವೇಳಾಪಟ್ಟಿ, ವಾರ್ಷಿಕ ಕ್ರಿಯಾ ಯೋಜನೆ, ಪಾಠ ಹಂಚಿಕೆ, ಶಾಲಾಭಿವೃದ್ಧಿ ಯೋಜನೆ, ಶಾಲಾ ಶೈಕ್ಷಣಿಕ ಯೋಜನೆ, ಶಾಲಾ ಪಂಚಾಂಗವನ್ನು ಸಿದ್ಧಪಡಿಸಿಕೊಳ್ಳಲಾಯಿತು. ದಿನಾಂಕ 35/25ರಂದು ಸಮುದಾಯದೊಂದಿಗೆ ಸೇರಿ ಜಾಥಾ ಮಾಡಿ ಶಾಲಾ ಪ್ರಾರಂಭೋತ್ಸವಕ್ಕೆ ಆಹ್ವಾನಿಸಲಾಯಿತು. SDMCಯ ಸದಸ್ಯರು ಹಾಗೂ ಪೋಷಕರು ಸೇರಿ ಶಾಲಾ ಮಕ್ಕಳನ್ನು ಕಲಿಕಾ ಸಾಧಕರುಗಳನ್ನಾಗಿಸಲು ಸ್ವಾಗತಿಸಲಾಯಿತು. ಮೊದಲ ದಿನದಿಂದಲೇ ಸೇತುಬಂಧ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಕುರಿತು ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಲಾಯಿತು. ಅಕ್ಷರ ದಾಸೋಹದಡಿ ಮಧ್ಯಾಹ್ನದ ಸಿಹಿ ಬಿಸಿ ಊಟದೊಂದಿಗೆ ಮಕ್ಕಳಿಗೆ ಊಟ ಬಡಿಸಲಾಯಿತು. ದಿನಾಂಕ 31/5/21ರಿಂದ 5/6/25ರವರೆಗೆ ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಯಿತು. ವಿಶೇಷವಾಗಿ 25-26ನೇ ಸಾಲಿಗೆ 1ನೇ ತರಗತಿಗೆ ಆಂಗ್ಲ ಮಾಧ್ಯಮ ತರಗತಿಯನ್ನು ಪ್ರಾರಂಭಿಸಲಾಗಿತ್ತು. ದಾಖಲಾತಿಗಳನ್ನು ಮಾಡಿಕೊಳ್ಳಲಾಯಿತು. ದಿನಾಂಕ 1/6/25ರಿಂದ 18/7/25ರವರೆಗೆ 1ನೇ ತರಗತಿಗೆ 40 ದಿನಗಳ ವಿದ್ಯಾಪ್ರವೇಶವನ್ನು ಹಮ್ಮಿಕೊಳ್ಳಲಾಯಿತು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯೆಂದು ಮಕ್ಕಳಿಗೆ ಪರಿಸರದ ಅರಿವನ್ನು ಮೂಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 3/6/25ರಂದು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಿಸಲಾಯಿತು. ದಿನಾಂಕ 12/6/28, 8/19/6/25ರಂದು FLN ಮತ್ತು ಸೇತುಬಂಧ ಚಟುವಟಿಕೆ ಮತ್ತು ಸ್ಯಾಟ್ಸ್ ಮತ್ತು UDIS ಮಾಹಿತಿಯನ್ನು ಕುರಿತು CRP ಸರ್ ಆದ ಹಾಲೇಶ್ ಅವರು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ದಿನಾಂಕ 5/7/25ರಂದು ಶ್ರೀ ನಾಗೇಶಪ್ಪ AK, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಇವರು ಶಾಲೆಗೆ ಭೇಟಿ ನೀಡಿ FLN ಹಾಗೂ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ಅದರಂತೆ ಅನುಪಾಲನೆ ಮಾಡಲಾಯಿತು. ಶಾಲಾ ವಿದ್ಯಾರ್ಥಿಗಳ ಸಂಘಗಳನ್ನು ರಚನೆ ಮಾಡಲಾಯಿತು. ಭಾಷಾ ಸಂಘ, ಸಾಹಿತ್ಯ ಸಂಘ, ಆರೋಗ್ಯ ಸಂಘ, ಮಕ್ಕಳ ಹಕ್ಕು ಮತ್ತು ಕರ್ತವ್ಯಗಳ ಸಂಘ ಹೀಗೆ 10 ಹಲವಾರು ಸಂಘಗಳನ್ನು ನಮ್ಮ ಶಾಲೆಯಲ್ಲಿ ರಚಿಸಲಾಯಿತು. ದಿನಾಂಕ 16/7/25ರಿಂದ 9/8/25ರವರೆಗೆ SJVP ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜ್ ಹಿರೇಕಲ್ಮಠ ಹೊನ್ನಾಳಿಯಿಂದ B.Ed ಪದವೀಧರ ಶಿಕ್ಷಕರುಗಳಿಗೆ ನಮ್ಮ ಶಾಲೆಯಲ್ಲಿ ಬೋಧನೆಗೆ ಅವಕಾಶ ಮಾಡಿಕೊಡಲಾಯಿತು. ದಿನಾಂಕ 17/7/25ರಂದು ಮಕ್ಕಳಿಗೆ SDMCಯವರ ಸಮಕ್ಷಮದಲ್ಲಿ ಶೂ ಮತ್ತು ಸಾಕ್ಸ್ ವಿತರಣೆ ಮಾಡಲಾಯಿತು. ಪ್ರತಿ ತಿಂಗಳ
ಮೂರನೇ ಶನಿವಾರದಂದು ವ್ಯಾಘ್ರಹಿತ ತರಗತಿಗಳನ್ನು ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಭ್ರಮ ಶನಿವಾರವನ್ನು ನಿರ್ವಹಣೆ ಮಾಡುತ್ತಾ ಬಂದಿದ್ದೇವೆ. ದಿನಾಂಕ 25/7/25ರಂದು ಸುಂದರ್ ಭಾರತ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು BRCಯವರ ಶ್ರೀ ತಿಪ್ಪೇಶಪ್ಪ ಎಂರವರ ಅಧ್ಯಕ್ಷತೆಯಲ್ಲಿ ವಿತರಿಸಲಾಯಿತು ಮತ್ತು LBA ಕಾರ್ಯಕ್ರಮವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾರ್ಗದರ್ಶನ ನೀಡಿದರು. ದಿನಾಂಕ 11/8/25ರಂದು ಮಕ್ಕಳು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. 15/8/25ರಂದು ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಆಗಸ್ಟ್ 28ರಿಂದ 21 ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಕ್ಕಳ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ನಿಗದಿತ ಸಮಯಕ್ಕೆ ತಕ್ಕಂತೆ FA1, FA2, SA1, FA3, FA4 ಹೀಗೆ ಪರೀಕ್ಷೆಗಳನ್ನು ಮಾಡಲಾಯಿತು. ದಿನಾಂಕ 19/9/25ರಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ನಿರ್ಮಾಣಗೊಂಡಿರುವ 2 ಕೊಠಡಿಗಳ ಉದ್ಘಾಟನೆಯನ್ನು ಮಾಡಲಾಯಿತು. 30/10/25ರಂದು ಮೊದಲನೆಯ ಸಮುದಾಯತ್ವ ಕಾರ್ಯಕ್ರಮವನ್ನು ಬಣಕ ಶೋಭಾ ಶಿಕ್ಷಕರು HPS ಗೋವಿನಕವಿ ಇವರ ಮಾರ್ಗದರ್ಶನದಡಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಎಂಬಂತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ದಿನಾಂಕ 11/11/25ರಂದು ಕನ್ನಡ ರಾಜ್ಯೋತ್ಸವವನ್ನು ಶಾಲೆಯಲ್ಲಿ ಆಚರಿಸಲಾಯಿತು. 8/11/25ರಂದು ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. 14/11/25ರಂದು ಮಕ್ಕಳ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. 18/11/25ರಂದು ಕದಳಿ ಹಬ್ಬದ ಪ್ರಯುಕ್ತ ನಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲಾಗಿದ್ದು, ಊರಿನ ಗ್ರಾಮಸ್ಥರಿಂದ 52 ಇಂಚಿನ ಟಿವಿಯನ್ನು ಶಾಲೆಗೆ ದಾನವಾಗಿ ನೀಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಪರಂಪರೆಯ ಪ್ರತಿಬಿಂಬ. ಮಕ್ಕಳ ಸರ್ವ ಕಲಿಕೆ ಕೇವಲ ಪಠ್ಯದಿಂದ ಸಾಗದು, ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಆದ್ಯತೆ ನೀಡಿ ಅದರಂತೆ 27/11/25ರಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿಯೇ ಆಯೋಜಿಸಲಾಯಿತು. ದಿನಾಂಕ 3/1/26ರಂದು ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು, ಆ ಸಭೆಯಲ್ಲಿ SDMCಯವರ ತೀರ್ಮಾನದಂತೆ ಈ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. 21/1/26ರಂದು GHPS ಸುಂಕದಕಟ್ಟೆಯಲ್ಲಿ ನಡೆದ ಕಲಿಕಾ ಹಬ್ಬದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದರು. 26/1/26ರಂದು ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯವನ್ನು ಶಾಲೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ 4/2/26 ಮತ್ತು 5/2/26ರಂದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಆಟೋಟಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಅವರೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ವಾರ್ಷಿಕ ವರದಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಧ್ಯಕ್ಷರುಗಳೇ, ಗೌರವಿತ ಸದಸ್ಯರುಗಳೇ, ಉಪಾಧ್ಯಕ್ಷರೇ ಮತ್ತು ಮುಖ್ಯ ಅತಿಥಿಗಳೇ, ಎಲ್ಲ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸದಸ್ಯರು ಮತ್ತು ಪೋಷಕ ವರ್ಗ ಮತ್ತು ಶಾಲಾ ಮಕ್ಕಳೇ, ಈ ದಿನ ನಮ್ಮ ಶಾಲಾ ಆವರಣದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ತಪ್ಪಲಾಗದ್ದು. ಈ ಒಂದು 2018ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಧಿಕೃತವಾಗಿ ಶಾಲಾ ವಾರ್ಷಿಕೋತ್ಸವ ನಡೆದಿತ್ತು. ಈಗ 8 ವರ್ಷಗಳ ನಂತರ ಈ ದಿನ 2025-26 ಸಾಲಿನ ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ.
ಈ ಒಂದು ಜೊತೆಗೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ 2 ಪಬ್ಲಿಕ್ ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆಗಳು ವಿಶೇಷವಾಗಿ ಸರ್ಕಾರದ ಆದೇಶದಂತೆ ಮತ್ತು ಈಗಿನ ಶಾಸಕರಾದ ಡಿ ಜಿ ಶಾಂತನಗೌಡರ ಶಿಫಾರಸಿನಂತೆ ಹಿರೇಚಿಕ್ಕನಹಳ್ಳಿ ಮತ್ತು ಅರಕಟ್ಟೆ ಗ್ರಾಮಕ್ಕೆ ಪಬ್ಲಿಕ್ ಶಾಲೆಗಳು ಮಂಜೂರಾಗಿದ್ದಾವೆ. ಅದಕ್ಕೆ ಕಾರಣ ನಮ್ಮ ಗ್ರಾಮಸ್ಥರ ಸಹಕಾರ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪೋಷಕರ ಸಹಕಾರ ಮತ್ತು ವಿಶೇಷವಾಗಿ ನಾವು ಹಳೆಯ ಇವ್ರನ್ನ ನೆನೆಸ್ಕೊಳ್ಬೇಕು. ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅಬ್ಲಿಗೇರಿ ಹನುಮಂತಪ್ಪನವರು ನಮ್ಮೂರಿಗೆ ವಿಶೇಷ ಕಾಳಜಿ, ಅವತ್ತಿನ ಕಾಲದಲ್ಲಿ ಶಾಲೆಗಳನ್ನ, ಪ್ರೌಢಶಾಲೆಯನ್ನು, ಆಸ್ಪತ್ರೆಯನ್ನು ಮತ್ತು ಮನುಷ್ಯರು ಆಸ್ಪತ್ರೆಯನ್ನು ತಂದಿರೋ ಕಾರಣ ಒಳ್ಳೆಯ ಕ್ಯಾಂಪಸ್ ಜೊತೆಗೆ ನಮ್ಮ ಶಾಲೆಗೆ ಏನು ಸಹಾಯ ಅಗತ್ಯವಾಗಿ ಬೇಕಾಗಿತ್ತೋ ಫೀಲ್ಡ್ ಇರ್ಬೋದು, ಕಟ್ಟಡಗಳಿರ್ಬೋದು, ನಮ್ಮ ಶಾಲೆಯಿಂದ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಮತ್ತು ಹೊರಗಡೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನಾಂಗದವರು ಸೇರಿ ಸಹಕಾರ ಮಾಡಿ ಅತ್ಯುತ್ತಮ ರೀತಿಯ ಬಿಲ್ಡಿಂಗ್ ಆಗಲಿಕ್ಕೆ ಸಹಕಾರ ಮಾಡೋದ್ರಿಂದ ಈ ಪಬ್ಲಿಕ್ ಶಾಲೆ ಆಯಿತು ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ KPC ಶಾಲೆ ಆಗಲಿಕ್ಕೆ ಸರ್ಕಾರದ ಸೂಚನೆಗಳೇನಿದಾವೆ ಅವೆಲ್ಲ ಪಾಲನೆಗೆ ವಿಶೇಷವಾಗಿ ನಮ್ಮ ಊರಲ್ಲಿ ಫೀಲ್ಡ್ ಇದೆಯಲ್ಲ, ಫೀಲ್ಡ್ ಶಾಲೆ ಮೈದಾನ ತುಂಬ ಚೆನ್ನಾಗಿದೆ. ಇಷ್ಟು ವ್ಯವಸ್ಥಿತವಾದ ಶಾಲಾ ಮೈದಾನಗಳು ನಮ್ಮ ಪ್ರಾಥಮಿಕ ಶಾಲೆಗಿರ್ಬೋದು, ಪ್ರೌಢಶಾಲೆ ಮತ್ತು ಪದವಿ ಪೂರ್ವಕ್ಕೆ ಎಲ್ಲೂ ಸಿಗಬರಿಲ್ಲ. ಅಧಿಕಾರಿಗಳು ತಕ್ಷಣ ಏನಾದ್ರು ಪರಿಶೀಲನೆ ಬಂದ ತಕ್ಷಣ ಈ ಫೀಲ್ಡ್ ನೋಡಿದ ತಕ್ಷಣ ಈ ಬಿಲ್ಡಿಂಗ್ ಸ್ಟ್ರಕ್ಚರು ಮತ್ತು ಇದನ್ನು ನಮ್ಮ ಊರಿನ ಹೊರಗಿರ್ತಕ್ಕಂಥ ವ್ಯವಸ್ಥೆ ನೋಡಿದ ತಕ್ಷಣ ಅಪ್ರೂವಲ್ ಮಾಡಬೇಕು, ಆ ಥರ ವ್ಯವಸ್ಥೆ ಇದೆ. ನಾನು ನನ್ನ ಮಗಳಿಗೆ, 2ನೇ ಮಗಳು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, ಇಬ್ಬರು. ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ, ನೋಡಮ್ಮ ಈಗ ಇಂಗ್ಲೀಷ್ ಮೀಡಿಯಮ್ಮು ಇಲ್ಲ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಜನ ನಾವು ಹೊರಗೆ ಮಕ್ಕಳನ್ನ ಓದಕ್ಕೆ ಕಳಿಸ್ತಾ ಇದ್ವಿ. ಈಗ ಮುಂದಿನ ವರ್ಷದಿಂದ ನಾವು ಕೂಡ ಮನಸ್ಸು ಮಾಡಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆ 1ರಿಂದ 12ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಇದೆ. ಆ ಇಂಗ್ಲೀಷ್ ಮೀಡಿಯಮ್ ಇದ್ದಾಗ ಒಳ್ಳೆ ಆಡಳಿತ ಇರುತ್ತೆ. ಮಕ್ಕಳು ಒಂದ್ಸಲ ಇಲ್ಲಿ ಅಡ್ಮಿಷನ್ ಆದರೆ LKG UKGಗೆ ಅವರ ಪದವಿ ಪೂರ್ವ ಶಿಕ್ಷಣ ಮುಗಿಸ್ಕೊಂಡು ಹೊರ ಹೋಗಲಿಕ್ಕೆ ಏನು ಸಹಕಾರ ಸರ್ಕಾರದಿಂದ ಬರಬೇಕು, ಅನುದಾನ ಇರ್ಬೋದು, ಬಿಲ್ಡಿಂಗ್ಗಳು ಇರ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಮ್ ಈ ಶಾಲೆಯಲ್ಲಿ ಬಂದಿದೆ. ಅದಕ್ಕೆಲ್ಲ ನಾವು ಸಹಕಾರ ಕೊಡೋಣ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮೂರಲ್ಲಿ ಏನೇ ವೈಯಕ್ತಿಕ ಸಮಸ್ಯೆಗಳಿದ್ದರೂ, ವೈಯಕ್ತಿಕ ಜಂಜಾಟಗಳಿದ್ದರೂ ಕೂಡ ಈ ಶಾಲೆ ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ. ನಮ್ಮ HM ಸರ್ನ ಕೇಳಿದೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಂಡಾಗ ಅವರು ಸ್ವಲ್ಪ ರಫ್ ಆ್ಯಂಡ್ ಟಫ್ ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಾರೆ, ಅಂಥವ್ರು ಬೇಕು ನಮ್ಮೂರಿಗೆ ಕೂಡ. ಜೊತೆಗೆ ಹಳೆ ಬೇರು ಹೊಸ ಚಿಗುರು ಅನ್ನಾಗೆ ಈ ಶಾಲೆಯಲ್ಲಿ ನಾಗೇಶಪ್ಪ ಸರು, ಸಾಕಮ್ಮ, ಯೋಗೇಶ್ವರಮ್ಮ ಈ ಥರ ಹಳೆ ಟೀಚರು, ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂಥ ನಮ್ಮ ಬಡಿಗೇರ್ ಸಾಹೇಬರು, ಈಗ ನಿರೂಪಣೆ ಮಾಡ್ತಕ್ಕಂಥ ಮೇಡಮ್ಗಳು, ಇವರೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಒಳ್ಳೆ ಸ್ಟಾಫ್ ಇದೆ. ಸೊ ಎಲ್ಲರೂ ನಿಮಗೆ ಸೌಲಭ್ಯ ಕೊಡಲಿಕ್ಕೆ ಗ್ರಾಮಸ್ಥರಿದ್ದಾರೆ, ಡೊನೇಷನ್ ಮೂಲಕ ಕಲೆಕ್ಟ್ ಮಾಡಿಕೊಡ್ಲಿಕ್ಕೆ ಪಬ್ಲಿಕ್ ಇದ್ದಾರೆ. ನೀವೆಲ್ಲರೂ ಈ ನಮ್ಮ ಪಬ್ಲಿಕ್ನ ಜೊತೆಗೆ ಮಾಸ್ಟರ್ಗಳನ್ನ ಬಳಸ್ಕೊಂಡು ಒಳ್ಳೆ ರೀತಿಯ ಎಜುಕೇಷನ್ನ ಪಡಿಬೇಕು ಅಂತ ಮಕ್ಕಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ನಮ್ಮ ಗ್ರಾಮ ಅರವಟ್ಟಿಗೆ ಗ್ರಾಮ ಇತಿಹಾಸ ಪುಟದಲ್ಲಿ ಈ ಗ್ರಾಮ ಬರಲಿಕ್ಕೆ ಅರವಟ್ಟಿಗೆಯನ್ನು ಇಟ್ಟಿದ್ರಂತೆ ನಮ್ಮ ಅಜ್ಜಂದಿರು ಹೇಳೋ ಕಾಲದಲ್ಲಿ. ಈ ಥರ ಅರವಟ್ಟಿಗೆಯ ಗ್ರಾಮವಾಗಿರ್ತಕ್ಕಂಥ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಎಲ್ಲ ಊರಿನ ಮಕ್ಕಳು ಕೂಡ ಸೇರ್ಪಡೆ ಆಗಲಿ, ಆ ಮೂಲಕ ಶಿಕ್ಷಣ ಉತ್ತುಂಗಕ್ಕೆ ಏರಲಿ. ನಮ್ಮ ಮುಂದಿನ ಪ್ರಜೆಗಳು, ಈಗಿನ ಮಕ್ಕಳು ಇನ್ನೂ ರೀತಿಯ ಉತ್ತಮ ಬೆಳವಣಿಗೆ ಆಗಲಿ. ನಿಮಗೆ ಒಳ್ಳೆಯದೊಂದೇ ಮಾತು, ಶಾಲೆ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ದಯಮಾಡಿ ಮನೆಯ ವಾತಾವರಣದಲ್ಲಿ ಪಾಲಿಸ್ಕೊಳ್ಳಿ. ಆದಷ್ಟು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಅಚ್ಚುಕಟ್ಟಾಗಿ ಸ್ವಚ್ಛತೆಯಲ್ಲಿ ಇಟ್ಕೊಳ್ಳಿಕ್ಕೆ ನೀವು ಕಲಿಬೇಕಂತ ಹೇಳ್ತಾ, ವಿಶೇಷವಾಗಿ